ಯಾವ ಅಭ್ಯರ್ಥಿ ಯಾರಾಗಬೇಕು, ನಮ್ಮ ಅಭ್ಯರ್ಥಿ ಅಲ್ಲಿ ನಮ್ಮ ಹಕ್ಕು ಹೇಗೆ ಚಲಾವಣೆ ಆಗಬೇಕು ಅನ್ನುವಾಗ ಗುಣಾತ್ಮಕವಾದಂಥ ವಿಶ್ಲೇಷಣೆ ಆಗಬೇಕಾಗದೆ. ಆ ಹಿನ್ನೆಲೆಯಲ್ಲಿ ಲೆಕ್ಕಾಚಾರ ಹಾಕಿದಾಗ ಯೋಗೇಶ್ವರ್ ಈ ತಾಲೂಕಿಗೆ ಪ್ರವೇಶ ಮಾಡುವ ಮುನ್ನ ತುಂಬ ದಟ್ಟವಾದಂಥ ಬರಗಾಲ, ಅಂತರ್ಜಲದ ಕೊರತೆ, ಕುಡಿ ನೀರಿನ ಅಭಾವ ಎಲ್ಲ ಇತ್ತು. ತಾಲೂಕಿನ ಸುಮಾರು 30ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ತಿಂಗಳಿಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದಂಥ ನಿದರ್ಶನ ಇದೆ. ಕುಡಿ ನೀರಿಗೆ, ಒಂದು ಬಿಂದಿಗೆ ನೀರಿಗೆ 2 ರೂಪಾಯಿ. ಇದರ ಧಾವಂತವನ್ನ ಅರ್ಥ ಮಾಡಿಕೊಂಡಂಥ ಅವತ್ತಿನ ಸಂದರ್ಭ, ಬೆಳಕೆರೆ ಬೆಟ್ಟದಲ್ಲಿ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಅವರನ್ನು ಕರೆದು ಒಂದು ಸಭೆ ಮಾಡ್ತಾರೆ. ಈ ತಾಲೂಕಿಗೆ ನೀರಾವರಿ ಶಾಶ್ವತವಾಗಿ ಏನಾದರೂ ನೀರಾವರಿ ಸಾಧ್ಯ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯೋಜನೆಯನ್ನು ರೂಪಿಸಿ ಇಗ್ಲೂರು ಕಣ್ವಾ ಈ ಒಂದು ನೀರಾವರಿ ಯೋಜನೆ ಸಾಧ್ಯ ಆಗ್ತದೆ. ಅದರಿಂದ ಯೋಗೇಶ್ವರ್ ಇದ್ದರು. ಇನ್ನು ಬೇರೆ ಈ ತಾಲೂಕಿನ ಪ್ರಗತಿಯನ್ನು ಬಯಸಿದಂಥ ಭಾಳ ಜನ ಇದ್ದರು. ಹಾಗಾಗಿ ನೀರಾವರಿ ಸಾಧ್ಯ ಆದಮೇಲೆ ತಾಲೂಕಿನಲ್ಲಿ ಹೊಸ ಹೊಸ ಕೆರೆಗಳು ನಿರ್ಮಾಣ ಆಗಿ ಅಲ್ಲಿ ನೀರು ತುಂಬಿಕೊಂಡ ಮೇಲೆ ಅಂತರ್ಜಲ ಹೆಚ್ಚುಕೊಂತು. ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಇದು ಒಂದು ರೀತಿಯಲ್ಲಿ ಅಂತರ್ಜಲದ ಕಾರಣದಿಂದ ಗುಳೆ ಹೋಗ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಯಿತು ಬೇರೆ ಕಡೆಗೆ. ಅದು ಇಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತು ಅನ್ನುವಂಥದ್ದು. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಿದೆ ಚನ್ನಪಟ್ಟಣ ತಾಲೂಕು ಅಂದರೆ ನೀರಾವರಿ ಮೂಲ. ಮತ್ತೆ ರೈತರ ಮಕ್ಕಳು ಆಚೆ ಹೋಗ್ದೇನೆ ಹೊರಗಡೆ ಇದ್ದವರು ಸಣ್ಣ ಪುಟ್ಟ ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡ್ತಿದ್ದಂಥವ್ರೆಲ್ಲ ಕೂಡ ವಾಪಸ್ ಬಂದು ಹೈನುಗಾರಿಕೆಯಲ್ಲಿ, ರೇಷ್ಮೆನಲ್ಲಿ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ, ಅಲ್ಲಿ ಕೈಗೆ ಕೆಲಸ ಸಾಧ್ಯ ಆಗದೆ. ಹಾಗಾಗಿ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಲ್ಲಿ ಆ ಕಾರಣಕ್ಕಾಗಿ ಅನ್ನುವಂಥದ್ದು ನಾವ್ಯಾರು ಮರೆಯುವಂಗಿಲ್ಲ. ಹೀಗಿರಬೇಕಾದ್ರೆ ಮುಂದೆ ಇನ್ನು ಮಾಡಬೇಕಾದಷ್ಟು ಬೇಕಾದಷ್ಟಿದ್ದಾವೆ. ಅದಕ್ಕೂ ಪೂರ್ವದಲ್ಲಿ ತಾಲ್ಲೂಕು ತುಂಬ ಯಾವ ಸಾರ್ವಜನಿಕ ಸೇವೆಗೆ ಒಂದು ಬಸ್ ನಿಲ್ದಾಣ ಇರ್ಬೋದು, ಒಂದು ಸೂಕ್ತವಾದಂಥ ನ್ಯಾಯಾಲಯ ಆಗ್ಬೋದು, ಇವೆಲ್ಲ ಸಾಧ್ಯ ಆಗದೆ ಎಲ್ಲ ಒಂದು ಸಂಚಲನ ಕೂಡ ಹುಟ್ಕೊಂಡಿತ್ತು. ಚನ್ನಪಟ್ಟಣದ ನೀರಾವರಿ ಎನ್ನುವಾಗ ಅದು ಇಡೀ ರಾಜ್ಯ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಇಲ್ಲಿ ಒಂದು ಭೌಗೋಳಿಕ ಸಂಪತ್ತಿರ್ಬೋದು, ಬೇರೆ ಬೇರೆ ಜೀವ ವೈವಿಧ್ಯತೆಗಳಿರ್ಬೋದು, ಇವೆಲ್ಲ ಕೂಡ ಇಲ್ಲಿ ದಟ್ಟವಾಗಿ ಮೇಳೈಸಲಿಕ್ಕೆ ಬುನಾದಿ ಆಗಿರ್ತಕ್ಕಂಥದ್ದು ಇದೆ. ಇದರಿಂದ ಒಬ್ಬ ಜವಾಬ್ದಾರಿ ಶಾಸಕರಾಗಿ ಕೆಲಸ ಮಾಡೋರು ಅಂತೇಳಿ ನಾವು ಸಮಾನ ಮನಸ್ಕರು ಯೋಚನೆ ಮಾಡಿದ್ದೇವೆ. ಮುಂದೆ ಇನ್ನೂ ಕೂಡ ಈ ವಿಚಾರದಲ್ಲಿ ಕೃಷಿ ಸಂಬಂಧಿ ಕೈಗಾರಿಕೆಗಳು, ಉದ್ದಿಮೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾರಾಟ ಜಾಲ ಆಗಬೇಕಾಗ್ತದೆ. ಆ ನಿಟ್ಟಲ್ಲೂ ಕೂಡ ಯೋಗೇಶ್ವರ್ ಪ್ರಯತ್ನ ಮಾಡಿ ಎಲ್ಲ ಒಂದು ಕಡೆ ಫೈಲ್ ಆಗಿರುತ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲ ಸಾಧ್ಯ ಆಗಬೇಕು. ಇದೆಲ್ಲ ಕೂಡ ಭಾಳಷ್ಟು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಪ್ರಜ್ಞಾವಂತರಿಗೆ ಇದೆಲ್ಲ ಗೊತ್ತದೆ. ನೀರಾವರಿ ವ್ಯವಸ್ಥೆಯಿಂದ ನಾವು ಬದುಕು ಕಟ್ಕೊಂಡಿದ್ದೇವೆ ಎನ್ನುವಂಥದ್ದು, ಆರ್ಥಿಕವಾಗಿ ನಾವು ಯಾವ ಪ್ರಮಾಣದಲ್ಲಿ ಸ್ವಾವಲಂಬನೆಯನ್ನು ಪಡ್ಕೊಂಡಿದ್ದೇವೆ ಎನ್ನುವಂಥದ್ದು ಈ ತಾಲೂಕಿನಲ್ಲಿ ಪ್ರತಿಯೊಂದು ಕೆರೆಯನ್ನು ಉದ್ಘಾಟನೆ ಮಾಡಿದಾಗ, ಅಲ್ಲಿ ಬಾಗಿನವನ್ನು ಬಿಟ್ಟಾಗ ಬಂದಂಥ ಪ್ರಜ್ಞಾವಂತರು, ಸಮಾಜಮುಖಿ ಚಿಂತಕರು, ನಿವೃತ್ತ ನ್ಯಾಯಾಧೀಶರುಗಳು, ಬೇರೆ ಬೇರೆ ವರ್ಗದ ತಜ್ಞರುಗಳೆಲ್ಲ ಬಂದಾಗ ಆ ನೀರಿನ ಸಾಕಾರ ಆದಂಥದ್ದು, ನೀರಾವರಿ ಸಾಕಾರ ಆದಂಥದ್ದು ಪ್ರಾಯಶಃ ಅದರ ಕೊಡುಗೆಯನ್ನು ಅವತ್ತೇ ಮಾತಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ ತದನಂತರ ಬಂದಂಥ 2 ಬಾರಿ ಸೋತಿದ್ರು ಕೂಡ ಇವರು ಈ ತಾಲ್ಲೂಕನ್ನು ಮರಿದೇ ಇರತಕ್ಕಂಥದ್ದು ಒಂದು ಮೆಚ್ಚುವಂಥದ್ದು. ಅಂದಾಕ್ಷಣಕ್ಕೆ ಇವರಲ್ಲಿ ದೌರ್ಬಲ್ಯಗಳಿಲ್ಲ ಅಂತಲ್ಲ, ದೌರ್ಬಲ್ಯಗಳು ಇದ್ದಾವೆ. ದೌರ್ಬಲ್ಯಗಳನ್ನ ತೀಡಿ ಸರಿಪಡಿಸ್ಬೇಕಾದದ್ದು ಕೂಡ ನಾಗರಿಕ ಸಮಾಜದ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೀನಿ. ಆಮೇಲೆ ಯೋಗೇಶ್ವರ್ ಒಂದು ಕಡೆ ಅಭ್ಯರ್ಥಿ ಆದರೆ
ತಾಲೂಕಿನ ಪ್ರಗತಿ, ಇನ್ನಿತರೆ ಕ್ಷೇತ್ರದ ಕೃಷಿಯೇತರ ಕ್ಷೇತ್ರದ ಚಟುವಟಿಕೆಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಚಾಲ್ತಿಗೆ ಬರ್ತವೆ ಎನ್ನುವಂಥದ್ದು ಆ, ಸಾಧ್ಯ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಒಂದು ಸಮಗ್ರ ಮತ್ತು ಶಾಶ್ವತವಾದಂಥ ದೂರದೃಷ್ಟಿ ಜೊತೆಗೆ ಆ, ಆಲೋಚನೆಗಳು ನಿಶ್ಚಿತವಾಗಿ ಇವರಲ್ಲಿದ್ದಾವೆ. ಅದಕ್ಕೊಂದು ಸಣ್ಣ ಉದಾಹರಣೆ ಅನ್ನೋದಾದರೆ, ಈಗ ಲಿಫ್ಟ್ ಇರಿಗೇಷನ್ಗಿಂತ ಭಿನ್ನವಾಗಿ KRS ಇಂದ ಗ್ರಾವಿಟಿನಲ್ಲಿ ನೀರು ತಂದರೆ ಬರೀ ರಾಮನಗರ ಜಿಲ್ಲೆ ಒಂದಲ್ಲ, ಇನ್ನು ಮುಂದುವರೆದ ಜಿಲ್ಲೆಗಳಿಗೂ ಸಾಧ್ಯ ಅನ್ನುವಂಥದ್ದನ್ನ ಅವತ್ತಿಗೆ ಚರ್ಚೆ ಮಾಡಿದ್ವಿ. ಈ ಥರದ ಒಂದು ಕಾನ್ಸೆಪ್ಟ್ ಇರುವಂಥ ಒಂದು ಪರ್ಸನಾಲಿಟಿ ಈ ತಾಲೂಕಿನಲ್ಲಿ ಇದ್ದಾಗ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಆದದ್ದೇ ಆದರೆ ಪ್ರಾಯಶಃ ಅದು ಈ ತಾಲೂಕಷ್ಟೇ ಅದು ವರ್ಕೌಟ್ ಆಗೋದಿಲ್ಲ, ಇಡೀ ದಕ್ಷಿಣ ಕರ್ನಾಟಕಕ್ಕೆ ಇದು ಸಾಧ್ಯ ಆಗ್ತದೆ, ಹಳೆ ಮೈಸೂರು ಭಾಗಕ್ಕೆ ಬಹುದೊಡ್ಡ ಕೊಡುಗೆ ಆಗ್ತದೆ ಎನ್ನುವಂಥದ್ದು ನಾವು ಭಾವಿಸಿದ್ದೇವೆ. ಈ ಉಪಚುನಾವಣೆ ಚನ್ನಪಟ್ಟಣ ಜನತೆಗೆ ಅನಿವಾರ್ಯ ಅಲ್ಲದೆ ಇದ್ರೂ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆ ಚುನಾವಣೆಗೆ ಸೂಕ್ತ ವ್ಯಕ್ತಿ ಯಾರು ಅಂತ ಒಂದು ಆಯ್ಕೆ ಮಾಡ್ಕೋಬೇಕಾದ ಒಂದು ಪರಿಸ್ಥಿತಿ ಚನ್ನಪಟ್ಟಣ ಜನತೆಗೆ ಬಂದಿದೆ. ಆದ್ರಿಂದ ಸೂಕ್ತ ವ್ಯಕ್ತಿ CP ಯೋಗೇಶ್ವರ್ ಅಂತ ನಮ್ಮ ಅವರ ಅಭಿಮಾನಿ ಬಳಗ ಮತ್ತು ಸಮಾನ ಮನಸ್ಕ ವೇದಿಕೆಯಿಂದ ನಾವು ಅವ್ರನ್ನ ನಿಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು 2 ಸಲ ಓಟ್ ಹಾಕಿದೀವಿ ನಾವೆಲ್ಲ. ಯಾಕೆ ಓಟ್ ಹಾಕಿದೀವಿ ಅಂದ್ರೆ CM ಆಗ್ತಾರೆ, CM ಆಗಿ ಚನ್ನಪಟ್ಟಣಕ್ಕೆ ಕೆಲಸ ಮಾಡ್ತಾರೆ ಅಂತ. ಆದ್ರಿಂದ ಅವರು ಈಗ CM ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ, ಈಗ ಆ ಶಾಸಕ ಸ್ಥಾನ ತೆರವಾಗಿರೋದ್ರಿಂದ ಅದಕ್ಕೆ ನೆಕ್ಸ್ಟ್ ಸೂಕ್ತವಾದ ವ್ಯಕ್ತಿ CP ಯೋಗೇಶ್ವರ ತಾಲೂಕಿನಲ್ಲಿ ಇರೋದು. ಆದ್ರಿಂದ ಅವ್ರನ್ನ ಪರಿಗಣಿಸ್ಬೇಕು. ಆಮೇಲೆ ಇದರಿಂದ CP ಯೋಗೇಶ್ವರ್ ಹಿಂದೆ ಸರಿಬಾರದು ಅಂತ ನಾವು ಒತ್ತಾಯ ಮಾಡೋಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ನಮ್ಮ ಕ್ಷೇತ್ರ, ನಮ್ಮ ಶಾಸಕ, ನಮ್ಮ ಆಯ್ಕೆ ಅಂತಕ್ಕಂಥ ಕೂಗು ಈಗ ನಮ್ಮ ತಾಲೂಕಿನಾದ್ಯಂತ ಕೇಳಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ಜೀವರಾಶಿಗಳಿಗೆ ಗಾಳಿ, ಬೆಳಕು ಎಷ್ಟು ಅವಶ್ಯಕವೋ ಹಾಗೆ ನೀರು ಸಹ ಮೂಲಭೂತವಾದಂಥ ಅವಶ್ಯಕತೆ. ಆ ಯೋಗೇಶ್ವರ್ ಅವರು ಆ ನೀರಾವರಿಯನ್ನು ನಮ್ಮ ತಾಲೂಕಿಗೆ ವಿಸ್ತರಿಸಿದಾಗ ಎಲ್ಲರ ಮನೆ ಮಾತಾಗಿದ್ದರು. ನೀರಾವರಿಯ ಹರಿಕಾರ, ನಮ್ಮ ಪುರಾಣದಲ್ಲಿ ಬರ್ತಕ್ಕಂತಹ ಭಗೀರಥ ಗಂಗೆಯನ್ನು ಭೂಲೋಕಕ್ಕೆ ಹೇಗೆ ಇಳಿಸಿದ್ನೋ ಹಾಗೆ ನಮ್ಮ ತಾಲೂಕಿಗೆ ನೀರನ್ನು ತಂದಂತಹ ಭಗೀರಥ ಅಂತಕ್ಕಂತಹ ಕೂಗು ಎಲ್ಲರ ತಾಲೂಕಿನಾದ್ಯಂತ ಅಲ್ಲ, ಈ ರಾಜ್ಯದಾದ್ಯಂತ ಜನಜನಿತವಾಗಿರ್ತಕ್ಕಂಥ ವಿಷಯ. ಅಂತಹ ನೀರಾವರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಈ ಯೋಗೇಶ್ವರ್ ಅವರು ಆ ಪೈಪ್ಲೈನ್ ಹಾಕಿಸ್ಬೇಕಾದ್ರೆ ಬಂದಂತಹ ಸಮಸ್ಯೆಗಳನ್ನೆಲ್ಲ ಸಮಾಧಾನವಾಗಿ ಸಾವಕಾಶವಾಗಿ ಹೇಗೆ ಪರಿಹರಿಸಿ ಇಡೀ ತಾಲೂಕಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿದಂತಹ ವಿಷಯ ನಿಜಕ್ಕೂ ಶ್ಲಾಘನೀಯವಾದಂತಹ ವಿಷಯ. ಅದಕ್ಕೋಸ್ಕರ ಆ ಹೋರಾಟ ಇನ್ನೂ ಇತರ ಕ್ಷೇತ್ರಗಳಿಗೆ, ನಮ್ಮ ಪುಟ್ಟಸ್ವಾಮಿ ಅವರು ಹೇಳಿದಂಥ ಇತರ ಕ್ಷೇತ್ರಗಳಲ್ಲೂ ಸಹ ಅವರು ಗಮನ ಹರಿಸುತ್ತಾ ಇರ್ತಿರೋದ್ರಿಂದ ನಾವು ಆಗ ನೀರಾವರಿಯನ್ನು ತಂದಾಗ ಎಲ್ಲರೂ ಸಹ ಇನ್ನು ಯೋಗೇಶ್ವರ್ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಕೂಗು ಇದ್ರೂ ಸಹ ಅನಿರೀಕ್ಷಿತವಾಗಿ ಬೇರೆ ಪ್ರತಿನಿಧಿಯನ್ನು ನಮ್ಮ ತಾಲೂಕು ಕಾಣಬೇಕಾಯಿತು. ನಮ್ಮ ಶಾಸಕ, ನಮ್ಮ ಆಯ್ಕೆ, ನಮ್ಮ ಶಾಸಕ MLA ಯೋಗೇಶ್ವರ ಆಗಲೇಬೇಕು ಅಂತಕ್ಕಂಥದ್ದು, ಆಯ್ಕೆ ಅವರನ್ನೇ ಮಾಡಬೇಕು ಅಂತಕ್ಕಂಥ ಕೂಗು ಈಗ ನಮ್ಮಲ್ಲಿ ಮೂಡಿದೆ. ಏಕೆಂದರೆ ಅವರು ನಮ್ಮಲ್ಲೇ ಇರ್ತಕ್ಕಂಥವರು, ದಿನನಿತ್ಯ ನಮ್ಮನ್ನು ಭೇಟಿ ಮಾಡ್ತಕ್ಕಂಥವರು, ನಮ್ಮ ತಾಲೂಕಿನ ಜನತೆಯನ್ನು ನಿರ್ದಿಷ್ಟವಾಗಿ ಗುರುತಿಸ್ತಕ್ಕಂಥವರು. ಆದ್ದರಿಂದ ಯೋಗೇಶ್ವರ್ ಅವರೇ JDS ಅಥವಾ ಮೈತ್ರಿ ಅಭ್ಯರ್ಥಿ, JDS ಆಗಲಿ BJP ಆಗಲಿ ಮೈತ್ರಿ ಅಭ್ಯರ್ಥಿ ಆಗಲಿ ಅಥವಾ ಇವೆಲ್ಲ ಸಾಧ್ಯವಾಗದೇ ಇದ್ದಾಗ ಪಕ್ಷೇತರರಾಗಿ ಸ್ಪರ್ಧಿಸಬೇಕು ಅಂತಕ್ಕಂಥ ಒಕ್ಕರಲ ಕೂಗು ನಮ್ಮ ಈ ಸಮಾನ ಮನಸ್ಕರ ತಾಲೂಕಿನ ಜನತೆಯ ಕೂಗಾಗಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ 11/8 ಇದೇ ತಿಂಗಳ 11ನೇ ತಾರೀಕು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ.